हुबली के केएमसीआरआई हॉस्पिटल में लोकायुक्त का छापा पड़ा है। दवाइयों और इंजेक्शन के लिए जूझ रहे मरीजों की शिकायत के बाद ये कार्रवाई हुई। लोकायुक्त एसपी सिद्धलिंगप्पा ने बताया कि दवा के लिए भटकते अक्टूबर में एक किसान का वीडियो वायरल हुआ था, जिसके बाद जांच शुरू की गई। हॉस्पिटल के डॉक्यूमेंट्स देखे जा रहे हैं और मरीजों से भी पूछताछ की गई। हॉस्पिटल डायरेक्टर डॉक्टर ईश्वर होसामनी ने कहा कि लोकायुक्त के ऑर्डर पर लोकायुक्त अधिकारियों ने केआईएमसी के डॉक्यूमेंट्स और कुछ डिपार्टमेंट्स का इंस्पेक्शन किया है। ಎಲ್ರಿಗೂ ನಮಸ್ಕಾರ। ಅಕ್ಟೋಬರ್ ತಿಂಗಳಲ್ಲಿ ಒಬ್ಬ ರೈತರು ಔಷಧಿಗಾಗಿ ಹುಬ್ಬಳ್ಳಿ ನಗರದಲ್ಲಿ ಮಧ್ಯರಾತ್ರಿ ಓಡಾಡ್ತಾ ಇದ್ದಾರೆ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೂರು ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಒಂದು ಸ್ವಯಂ ದೂರನ್ನು ದಾಖಲಿಸ್ಕೊಂಡಿದ್ದರು, ನ್ಯಾಯಮೂರ್ತಿ ಫಣೀಂದ್ರ ಸಾಹೇಬರು. ಅದಕ್ಕೆ ಸಂಬಂಧಪಟ್ಟಂತೆ ವರದಿನ ತಯಾರಿಸಿ ನಾವು ಲೋಕಾಯುಕ್ತ ಸಂಸ್ಥೆಗೆ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಮುಂದುವರೆದಂತೆ ಸಾರ್ವಜನಿಕರಿಂದ ಕೆಲವು ದೂರುಗಳಿತ್ತು ಕಿಮ್ಸ್ ಆಸ್ಪತ್ರೆ ಬಗ್ಗೆ. ಸೊ ಸಾರ್ವಜನಿಕರಿಗೆ ಇಲ್ಲಿ ಏನು ಸೌಲಭ್ಯಗಳು ಒದಗ್ತಾ ಇದೆ, ಚಿಕಿತ್ಸೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಸೊ ಆಡಳಿತ ವ್ಯವಸ್ಥೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕ ವಿಚಾರಣೆ ಮಾಡಿ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ನಮಗೆ ಆದೇಶ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತು ಬಂದು ಕಿಮ್ಸ್ ಆಸ್ಪತ್ರೆಯ ಎಲ್ಲ ವಿಭಾಗಗಳನ್ನು ಶೋಧನೆ ಮಾಡ್ತಾರೆ. ಇಲ್ಲ, ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ಸ್ ತುಂಬ ಇದೆ. ನಮಗೆ ಇಲ್ಲಿ ಏನಂತಂದರೆ ಚಿಕಿತ್ಸಾ ವಿಭಾಗ ಮತ್ತು ಆಸ್ಪತ್ರೆಯ ಆವರಣದ ಶುಚಿತ್ವದ ಬಗ್ಗೆ, ಆಡಳಿತದಲ್ಲಿ ನಡೀತಾ ಇರೋಂಥ ವ್ಯವಸ್ಥೆಯ ಬಗ್ಗೆ, ಅಷ್ಟರ ಬಗ್ಗೆ ನೋಡೋಕ್ಕೆ ಬಂದಿದ್ದೀವಿ. ಇನ್ನು ಈಗ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ, ಶುರು ಮಾಡಿದ್ದೀವಿ. ಸಂಜೆ ನಿಮಗೆ ಮಾಹಿತಿಯನ್ನು ಕೊಡಿದ್ದೀವಿ. ವೈದ್ಯರು ಹೊರಗಡೆ ಔಷಧಿಗಳನ್ನು ಬರೆದುಕೊಡ್ತಾರೆ, ನೀವು ಹೇಳಿದಂತೆ ಆ ಸುದ್ದಿ ಏನಿದೆ ಸರ್, ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಇಲ್ಲ, ನಿಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಯಾರೂ ಕೂಡ ಸರ್ಕಾರಿ ವೈದ್ಯರು ಚೀಟಿ ಬರ್ಕೊಡ್ತಾ ಇಲ್ಲ ಹೊರಗಡೆಗೆ. ಪರ್ಯಾಯ ಚಿಕಿತ್ಸೆ ಏನು ಔಷಧಿಗಳಿದೆ ಅದು ಕೊಟ್ಟು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ, ಯಾರು ಬರ್ಕೊಡ್ತಾ ಇಲ್ಲ. ಅದು ಅವರೇ, ನಾವು ಅದರ ವರದಿಯನ್ನು ಕೂಡ ನೋಡಿದ್ದೇನೆ, ಅವರ ಹೇಳಿಕೆ ಕೂಡ ತೊಗೊಂಡಿದ್ದೀನಿ, ನೋಡಿದ್ದೀನಿ. ಸೊ ಅದ್ರ ಪ್ರಕಾರ ಅವರು ನರಗುಂದದಲ್ಲಿ ಯಾರೋ ಡಾಕ್ಟರ್ ಹೇಳಿದರು ಅಂತೇಳಿ ಅವರಿಲ್ಲಿ ಹುಬ್ಳಿಲಿ ಬಂದು ಹುಡುಕ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಸುಧಾರಣೆ ಆಗ್ತಾ ಇದೆ, ಅದರ ಸುಧಾರಣೆ ಬಗ್ಗೆ ನಾವು ಇದು ಮಾಡೋದು ಬೇಡ ಅಷ್ಟೇ. ಸಹಾಯ ಅಂತಂದ್ರೆ ಕೆಲವೊಂದು ದಿವಸ ಕೆಳಮಟ್ಟದ ಸಿಬ್ಬಂದಿಗಳು ಮಾಡೋದಕ್ಕೆ ಚೀಟಿ ಬರ್ಕೊಡೋದು, ಹೊರಗಡೆ ಇಲ್ಲಿ ಸಿಗ್ಲಾರ್ದ ಔಷಧಿ ಬರ್ಕೊಡೋದು, ಇದೇ ಹಾಸ್ಪಿಟಲ್ ಹೋಗಿ ನೆಪ ಮಾತ್ರಕ್ಕೆ ಇಲ್ಲಿ ಡ್ಯೂಟಿ, ಪ್ರೈವೇಟ್ ಆಗಿ ಯಾವುದೇ ಹಾಸ್ಪಿಟಲ್ ಇರೋದು ಇಲ್ಲ, ಅದೆಲ್ಲ ಚೆಕ್ ಮಾಡ್ತಾ ಇದ್ದೀನಿ. ನಿಮಗೆ ಸಂಜೆ ಮಾಹಿತಿ ಕೊಡ್ತೀನಿ ಸರ್. ಟೋಟಲ್ ಎಷ್ಟು ಜನ ಸಿಬ್ಬಂದಿಗಳಿಂದ ಇವತ್ತು ಉಪಲೋಕಾಯುಕ್ತರ ಆದೇಶದ ಮೇರೆಗೆ ಅವರ ಸಿಬ್ಬಂದಿ ಕೆಎಂಸಿಯ ಕೆಲವೊಂದು ವಿಭಾಗಗಳಲ್ಲಿ ಪರಿಶೀಲನೆಗಾಗಿ ಅವರ ತಂಡಗಳನ್ನು ರಿಕ್ವೆಸ್ಟ್ ಮಾಡಿ ಬೆಳಗ್ಗೆನೇ ಬಂದರು. ಹೀಗಾಗಿ ಅವರು ಯಾವ ವಿಭಾಗಗಳ ಬಗ್ಗೆ ಭೇಟಿ ಕೊಡ್ತಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಅದರ ಪ್ರಕಾರ ನಾವು ಕೆಲವೊಂದು ತಂಡಗಳನ್ನು ಮಾಡಿ ಕೆಲವೊಂದು ವಿಭಾಗಗಳಿಗೆ ಭೇಟಿ ಕೊಡಲಿಕ್ಕೆ ಅವ್ರ ಸಿಬ್ಬಂದಿಯೊಂದಿಗೆ ನಮ್ಮ ಡಾಕ್ಟರ್ಗಳನ್ನು, ನರ್ಸಸ್ಗಳನ್ನು ಮತ್ತು ಅಡ್ಮಿನಿಸ್ಟ್ರೇಟರ್ನ ಕೆಲವೊಂದು ಟೀಮ್ ಮಾಡಿ ಕೆಲವೊಂದು ವಿಭಾಗಗಳಿಗೆ ಅವ್ರು ಎಲ್ಲೆಲ್ಲಿ ಅವ್ರು ನೋಡ್ಬೇಕಂತ ಹೋಗಿದ್ದಾರೆ. ಅಲ್ಲಿ ತಂಡಗಳನ್ನು ಈಗ ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೀವಿ. ಅವ್ರ ತಂಡವನ್ನು ನೋಡಿಕೊಂಡು ಸಾರ್ವಜನಿಕರಿಂದ ಏನಾದರೂ ಪರಿಶೀಲನೆ ಮಾಡಿ ಏನು ವರದಿ ಕೊಡ್ತಾರೆ ಅದು ಸಾಹೇಬರಿಗೆ ನಾವು ವರದಿ ಸಲ್ಲಿಸ್ತೀವಿ. ಅಕ್ಟೋಬರ್ ತಿಂಗಳಲ್ಲಿ ಬಂದಿರೋ ಮಾಧ್ಯಮದ ಪ್ರಕಾರ ಒಂದು ರೋಗಿಗಳನ್ನ ರಾತ್ರಿನಲ್ಲಿ ಪರದಾಡಿದ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಪ್ರಕಾರ ನಾವು ಎಕ್ಸ್ಪ್ಲನೇಷನ್ ಗೌರ್ಮೆಂಟ್ಗೂ ಆಗಲಿ ಮತ್ತು ಮಾಧ್ಯಮದವರಿಗೂ ಕೊಟ್ಟಿದ್ದಾಗಿದೆ ಆಲ್ರೆಡಿ. ಅದನ್ನು ಗೌರ್ಮೆಂಟು ಕೇಳಿತ್ತು, ನಮ್ಮ ಮೆಡಿಕಲ್ ಎಜುಕೇಷನ್ ಅವರು ಕೇಳಿದ್ರು, ಸೆಕ್ರೆಟರಿ ಅವರು ಕೇಳಿದ್ರು. ಅದಕ್ಕೆ ನಾವು ವಿವರಣೆಗಳನ್ನು ಕೊಟ್ಟಾಗಿದೆ. ಅದು ವಿಭಾಗದ ಮುಖ್ಯಸ್ಥರ ಕಡೆಯಿಂದ ಕೂಡ ನಾವು ಹೇಳಿಕೆಯನ್ನು ತೆಗೆದುಕೊಂಡಿವಿ. ಪೇಷಂಟ್ ಅಟೆಂಡರ್ ದಾವಲ್ ಸಾಬ್ ಕಡೆಯಿಂದ ನಾವು ಹೇಳಿಕೆಯನ್ನು ತೆಗೆದುಕೊಂಡು ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ವರದಿ ಒಪ್ಪಿಸಿದ್ದೀವಿ. ಇದು ಸೋಮಟೋ ಪ್ರಕಾರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಉಪಲೋಕಾಯುಕ್ತರ ಆದೇಶದ ಮೇರೆಗೆ ಅವರ ತಂಡ ಇವತ್ತು ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ವಿಭಾಗಗಳನ್ನು ಕೂಡ ನಾವು ಪರಿಶೀಲಿಸ್ತೀವಿ ಅಂತ ಅವ್ರ ತಮ್ಮ ಬೇಡಿಕೆಗಳನ್ನು ಇಟ್ಟಾಗ ನಾವು ಅದ್ರ ಪ್ರಕಾರ ಕೆಲವೊಂದು ತಂಡಗಳನ್ನು ಮಾಡಿ ಅವರು ಎಲ್ಲೆಲ್ಲಿ ವಿಭಾಗಗಳಿಗೆ ಸಾರ್ವಜನಿಕರ ಕಡೆಯಿಂದ ಆಗಲಿ, ರೋಗಿಗಳ ಕಡೆಯಿಂದ ಆಗಲಿ, ರೋಗಿಗಳ ಅಟೆಂಡರ್ ಕಡೆಯಿಂದ ಏನಾದರೂ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅವ್ರ ತಮ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹೀಗಾಗಿ ನಾವು ಮಾಹಿತಿ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಹೀಗಾಗಿ ನಾವು ತಂಡಗಳನ್ನು ಮಾಡಿಕೊಂಡು ಕೆಲವೊಂದು ವಿಭಾಗಗಳನ್ನು ನಾವು ಈಗ ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೀವಿ. ಡಿಪಾರ್ಟ್ಮೆಂಟ್ ಅಂತಂದ್ರೆ ನಾವು ಟೀಚಿಂಗ್ ಅಂತ ಒಂದು ಸೆಕ್ಷನ್ ಮಾಡ್ತೀವಿ. 32 ಡಿಪಾರ್ಟ್ಮೆಂಟ್ಸ್ ಇದಾವೆ. ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಅಂಡ್ ಕ್ಲಿನಿಕಲ್ ಎರಡು ಬರ್ತವೆ. ಕ್ಲಿನಿಕಲ್ ಅಂಡ್ ನಾನ್ ಕ್ಲಿನಿಕಲ್ ಎರಡು ಸೇರಿ ಪ್ಲಸ್ ಸೂಪರ್ ಸ್ಪೆಷಾಲಿಟಿ ಎಲ್ಲ ಸೇರಿ ಒಂದು 32 ವಿಭಾಗಗಳಿದಾವೆ. ಅವ್ರು ಕೆಲವೊಂದು ವಿಭಾಗಗಳಿಗೆ ಅಷ್ಟೇ OPD ವಿಭಾಗಕ್ಕೆ
ಚೈಲ್ಡ್ ಆ್ಯಂಡ್ ಬರ್ತ್ ವಿಭಾಗಕ್ಕೆ, ಪೀಡಿಯಾಟ್ರಿಕ್ ವಿಭಾಗಕ್ಕೆ ಭೇಟಿಗಳನ್ನು ನೋಡಿ ಪರಿಶೀಲಿಸಿ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಅವ್ರ ಜೊತೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಸಿಬ್ಬಂದಿಯವ್ರ ಜೊತೆ ನಾವು ಕಳಿಸ್ಕೊಟ್ಟಿದ್ದೀವಿ. ಎಮರ್ಜೆನ್ಸಿಗೆ ಭೇಟಿ ಕೊಡ್ತಾರೆ ಅಂತ ಎಮರ್ಜೆನ್ಸಿ ವಾರ್ಡಿಗೂ ಕೂಡ ಕ್ಯಾಶುಯಾಲಿಟಿ ಕೂಡ ಒಂದು ತಂಡ ಹೋಗಿದೆ, ಅಲ್ಲಿ ಅವರು ವಿಸಿಟ್ ಕೊಡ್ತಿದ್ದಾರೆ, ಅಲ್ಲಿ ಅವರು ಪರಿಶೀಲನೆ ಮಾಡಲಿ, ಅದಕ್ಕೆ ಸಂಪೂರ್ಣ ಸಹಕಾರಗಳು ನಾವು ಕೊಡ್ತೀವಿ. ಥ್ಯಾಂಕ್ ಯು ಸರ್.